EVM ಬಗ್ಗೆ ಕರ್ನಾಟಕ ರಾಜ್ಯ ಸರ್ಕಾರ ಒಂದು ದೊಡ್ಡ ಅದ್ಭುತವಾದಂತ ನಿರ್ಧಾರ ತಗೊಂಡಿದೆ. ಇಡೀ ದೇಶದಲ್ಲಿ ಕಳೆದ 11 ವರ್ಷದಿಂದ 2014ನೇ ಇಸವಿಯಿಂದ ಬಿಜೆಪಿಯವರು ಗೆಲ್ತಾ ಇರೋದೇ ಮೋಸ ಮಾಡಿ, ಕಳ್ಳತನ ಮಾಡಿ, ವೋಟ್ ಚೋರ್, ದೊಡ್ಡ ವೋಟ್ ಚೋರೇ ಮೋದಿ ಅಂಡ್ ಅಮಿತ್ ಶಾ. ನಿಮಗೆ EVM ಬಗ್ಗೆ ನಮಗಂತೂ ನಂಬಿಕೆ ಇಲ್ಲ, EVM ಬಗ್ಗೆ ನಿಮಗೂ ನಂಬಿಕೆ ಇಲ್ಲ ಅನ್ನುವಂಥದ್ದಕ್ಕೆ 2014ರ ಹಿಂದೆ ಇವರು ನಿಮ್ಮ ಅಲ್ಕಿ ಅದ್ವಾನಿ ಅವರು ಮತ್ತೆ ನಿಮ್ಮ ಸುಬ್ರಹ್ಮಣ್ಯಂ ಸ್ವಾಮಿ ಕೋರ್ಟ್ಗೆಲ್ಲ ಹೋಗ್ಯವ್ರೆ. EVM ಇಲ್ಲ, ಸರಿ ಇಲ್ಲ, ಟ್ರಾನ್ಸ್ಪರೆನ್ಸಿ ಇಲ್ಲ, ಅದ್ರ ಮೇಲೆ ನಂಬಿಕೆ ಇಲ್ಲ, ಅದನ್ನ ಕಿತ್ತಾಕ್ಬೇಕು, ಬ್ಯಾಲೆಟ್ ಪೇಪರ್ ತರಬೇಕು ಅಂತ. ನಾವು ಅದನ್ನೇ ಹೇಳ್ತಾ ಇದ್ದೀವಿ. EVM ನೀವು ಏನು ಹೇಳ್ತೀರೋ ಅದನ್ನ ಕೇಳುವಂತ ಒಂದು ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದೀರಿ. ಇಡೀ ದೇಶದಲ್ಲಿ ಎಷ್ಟು ಚುನಾವಣೆ ಮಾಡಿದ್ರು ಬಿಜೆಪಿನೇ ಗೆಲ್ತದೆ. ಮುಸ್ಲಿಮ್ಸ್ ಇರುವಂತ ಒಂದು ಏರಿಯಾದಲ್ಲಿ 100 ವೋಟ್ ಇದ್ರೆ 70 ವೋಟ್ ಬಿಜೆಪಿಗೆ ಬರ್ತದೆ ಅಂದ್ರೆ ಏನು ಅರ್ಥ? ಅದು ಡೆಫಿನೆಟ್ ಆಗಿ ಇಲ್ಲ EVM ಮ್ಯಾನಿಪುಲೇಟ್ ಮಾಡ್ತಾ ಇದ್ದೀರಾ, ಈ EVM ಅನ್ನ ಇನ್ನೇನೋ ಅದರಲ್ಲಿ ನ್ಯೂಸೆನ್ಸ್ ಮಾಡ್ತಾ ಇದ್ದೀರಾ, ಇಲ್ಲ ವೋಟರ್ಸ್ನ ಕಿತ್ತಾಕಿ ಬೇರೆಯವ್ರನ್ನ ಅವರೊಳಗೆ ಸೇರಿಸುವಂತ ಕೆಲಸವನ್ನ ಮಾಡ್ತಾ ಇದ್ದೀರಾ, ಅದನ್ನೇ ಮಾಡ್ತಾ ಇದ್ದೀರಿ ಇಡೀ ದೇಶದಲ್ಲಿ. ಅದನ್ನು ಮಾಡಿರೋದನ್ನ ರಾಹುಲ್ ಗಾಂಧಿ ಅವರು ರೆಡ್ ಹ್ಯಾಂಡ್ ಆಗಿ ಹಿಡಿದವ್ರೆ. ಮಹದೇವಪುರ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಏನಾಯ್ತು, 1,250,000 ವೋಟು ಅಡಿಷನಲ್ ಆಗಿ ನೀವು ಯಾರ್ಯಾರನ್ನೋ ಕರ್ಕೊಂಬಂದು ಸೇರಿಸಿ ವೋಟ್ ಮಾಡಿಸ್ಕೊಂಡು ಅಲ್ಲಿ ಬರೀ 30,000 ಅಂತರದಲ್ಲಿ ಸೋತಿರೋದು ನಮ್ಮ ಅಭ್ಯರ್ಥಿ, ನಮ್ಮ ಬಿಜೆಪಿ ಕಾಂಗ್ರೆಸ್ ಅಭ್ಯರ್ಥಿ. ನಾನು ಅದನ್ನೇ ಹೇಳಿದ್ದೀನಿ, ನಮ್ಮ ಮೈಸೂರು ಲೋಕಸಭಾ ಕಾನ್ಸ್ಟಿಟ್ಯೂನ್ಸಿನಲ್ಲೂ 1.5 ಲಕ್ಷ ವೋಟನ್ನು ನೀವು ಮ್ಯಾನಿಪುಲೇಟ್ ಮಾಡಿ ಗೆದ್ದಿದ್ದೀರಿ. ಮೈಸೂರು ಲೋಕಸಭಾ ಕಾನ್ಸ್ಟಿಟ್ಯೂನ್ಸಿನಲ್ಲಿ ನಿಜವಾಗೂ ನಾನು ಸೋತಿಲ್ಲ, ಮೋಸ ಮಾಡಿ ನಮ್ಮನ್ನ ಸೋಲಿಸಿದ್ದೀರಿ ನೀವು. ಇಡೀ ದೇಶದಲ್ಲೇ ಹಾಗೆ ಮಾಡಿದ್ದೀರಿ. ನಮ್ಮ ಆಳಂದ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ನಿನ್ನೆ ದಿವಸ ಹಿಂದೂ ನ್ಯೂಸ್ ಪೇಪರ್ ಅಲ್ಲಿ ಬಂದಿರುವಂತದ್ದು ನೋಡಿ ದಯಮಾಡಿ. ಫಾರ್ಮ್ ನಂಬರ್ 7 ಎಲೆಕ್ಷನ್ ಅಲ್ಲಿ ಫಾರ್ಮ್ ನಂಬರ್ 7 ಅಂತ ಇದೆ, ಅದನ್ನು ಕೊಡುವಂಥದ್ದು ಯಾರ್ಯಾರು ಡಿಲೀಷನ್ ಆಗಬೇಕು ಆ ಫಾರ್ಮ್ ನಂಬರ್ 7 ಕೊಡ್ತಾರೆ. ಈ ಜಾಗದಲ್ಲಿ ಇಲ್ಲ, ಈ ಮನುಷ್ಯ ಸತ್ತೋಗ್ಯವನೆ, ಇಲ್ಲ ಊರು ಬಿಟ್ಬಿಟ್ಟು ಹೊರಟೋಗ್ಯವನೆ, ಅದರಿಂದ ಇವನ ಹೆಸರನ್ನ ತೆಗೆದಾಕಿ ಅಂತ ಫಾರ್ಮ್ ನಂಬರ್ 7 ಕೊಡುವಂಥದ್ದು. ನಾವು ಹೇಳಿಲ್ಲ ಸ್ವಾಮಿ. ನಳಂದ ಶಾಸಕರು ನೋಡಿ 1 ಪೇಜ್ ಬರೆದವರೆ ಹಿಂದೂ ನ್ಯೂಸ್ ಪೇಪರ್ ಅಲ್ಲಿ, 1 ಪುಟ, ನಿನ್ನೆ ನ್ಯೂಸ್ ಪೇಪರ್ ಅಲ್ಲಿ 1 ಪೇಜ್. 6018 ಫಾರ್ಮ್ ನಂಬರ್ 7 ಕೊಟ್ಟವ್ರಂತೆ. 6018 ಫಾರ್ಮ್ 7 ಏನಂತ, ಇಷ್ಟು ಜನನು ಈ ಜಾಗದಲ್ಲಿ ಇಲ್ಲ, ಕಿತ್ತಾಕಿ ಅಂತ. ಅಲ್ಲಿನ ತಹಶೀಲ್ದಾರ್ ಒಬ್ರು, ನಾನು ಹೇಳ್ತೇನೆ 2023ರಲ್ಲಿ 2023 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಅಸೆಂಬ್ಲಿ ಚುನಾವಣೆ ಸಂದರ್ಭದಲ್ಲಿ ನಿನ್ನೆ ಬಂದಿರುವಂಥದ್ದು. ಅಲ್ಲಿನ BR ಪಾಟೀಲ್ ಅವರು ಈಗ ಏನು ಗೆದ್ದಿದ್ದಾರೆ, ಅವರು ಆ ತಹಶೀಲ್ದಾರ್ ಒಂದು ಕಂಪ್ಲೇಂಟ್ ಕೊಡ್ತಾರೆ. ಅವರ ಸ್ನೇಹಿತರದ್ದು, ನಾನು ಸರ್ ನಂದು ಅಪ್ಲಿಕೇಶನ್ ಕೊಟ್ಟಿಲ್ಲ ತೆಗೀರಿ ಅಂತ, ನನ್ನ ಇದನ್ನ ಹೆಸರು ತೆಗೆದುಬಿಟ್ಟವ್ರೆ ಅಂತ. ಅವಾಗ ವೆರಿಫೈ ಮಾಡಿದಾಗ ಅಲ್ಲಿ ಪಾಪ ತಹಶೀಲ್ದಾರು, ಆ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ತಹಶೀಲ್ದಾರ್ ಒಬ್ರು ಇಡೀ ಎಂಟೈರ್ ಫಾರ್ಮ್ 7 ಬಂದಿರೋದ್ರಲ್ಲಿ ವೆರಿಫೈ ಮಾಡ್ತಾರೆ. ಅದರಲ್ಲಿ ಜಿನಿಯನ್ನಾಗಿ ಸತ್ತೋಗಿದ್ದಾರೆ, ಅಡ್ರೆಸ್ ಚೇಂಜ್ ಆಗಿದೆ ಅಂತ ಕೊಟ್ಟಿರುವಂಥವ್ರ ಪೈಕಿ 6017 ಪೈಕಿ ಬರೀ 24 ಜನ, ಬರೀ 24 ಜನ 5988 ಅಪ್ಲಿಕೇಶನ್ಸ್ ಬೋಗಸ್. 5994 5994ನ ಯಾರ್ದೋ ಹೆಸರಲ್ಲಿ ಯಾರೋ ಅಪ್ಲಿಕೇಶನ್ ಕೊಟ್ಟಿರುವಂತ ತೆಗೆದಾಕಿ, ಡಾಕ್ಟರ್ BJ ವಿಜಯಕುಮಾರ್ ಈ ಜಾಗದಲ್ಲಿ ಇಲ್ಲ ಅಂತ ತೆಗೆದಾಕಿ ಅಂತ ಯಾರೋ ಮಹೇಶ್ ಕೊಟ್ಟಂಗೆ ಆ ಥರ ಫೈಂಡ್ ಔಟ್ ಮಾಡಿ ಆ ಕೇಸ್ನ COD ರೆಫರ್ ಮಾಡಿದ್ದಾರೆ. COD ಇನ್ವೆಸ್ಟಿಗೇಷನ್ ಮಾಡಿ ಮಾಹಿತಿನ, ಡೇಟಾವನ್ನ ಎಲೆಕ್ಷನ್ ಕಮಿಷನ್ ನಿರಂತರವಾಗಿ 10-15 ಪತ್ರವನ್ನು ಬರೆದು ಅವ್ರ ಆಫೀಸ್ಗೆ ಹೋಗಿ ಡೇಟಾ ಕೊಡಿದ್ರೆ ಡೇಟಾ ಕೊಡ್ತಾ ಇಲ್ಲ ಎಲೆಕ್ಷನ್ ಕಮಿಷನ್ ಡೇಟಾ ಕೊಡ್ತಾ ಇಲ್ಲ. ಇದು ದುರಂತ. ಇದು ಈ ತರ ಚೋರ್ ಮಾಡಿ ನೀವು ಎಲೆಕ್ಷನ್ ಗೆದ್ದಿದ್ರಿ. 2018ರಲ್ಲಿ ಬರೀ 600 ವೋಟಲ್ಲಿ ಸೋತ್ರು ಅವರು BR ಪಾಟೀಲ್ ಅವರು. ಎಲ್ಲಾ ಕಡೆನೂ ನೋಡಿ ಈ ತರ ಫಾರ್ಮ್ 7 ಕೊಟ್ಬಿಟ್ಟು ವೋಟರ್ಸ್ನ ಡಿಲೀಟ್ ಮಾಡಿಸೋದು, ಆಮೇಲೆ EVM ಅಲ್ಲಿ ಮಾರ್ಕ್ ಪೋಲಿಂಗ್ ಮಾಡ್ತಾರಲ್ಲ, ಒಂದು 55 ವೋಟ್ ಹಾಕಿ ತಿರ್ಗಿ ರೀಸೆಟ್ ಮಾಡಬೇಕು, ರೀಸೆಟ್ ಮಾಡಿದೇನೆ ಒಂದೊಂದು EVM ಅಲ್ಲಿ 55 ವೋಟ್ ಎಕ್ಸ್ಟ್ರಾ ಹಾಕ್ಸ್ಬಿಡೋದು. ಒಂದು ಅಸೆಂಬ್ಲಿ 300 EVM ಇದ್ರೆ 51 ಎಷ್ಟಾಯ್ತು, ಅದೇ 15,000 ಆಯ್ತು. ನೋಡಿ ಈ ತರ ಮ್ಯಾನಿಪುಲೇಷನ್ ಮಾಡುವಂತ ಕೆಲಸವನ್ನ ಬಿಜೆಪಿಯರು ಚೆನ್ನಾಗಿ ಕಲ್ತಿದ್ದಾರೆ. ಆದ್ರಿಂದಾನೇ ಕರ್ನಾಟಕ ರಾಜ್ಯ ಸರ್ಕಾರ ನಾವು ಬ್ಯಾಲೆಟ್ ಪೇಪರ್ ಓದ್ತೀವಿ ಅಂತ ನಿರ್ಧಾರವನ್ನು ತಗೊಂಡು ಕ್ಯಾಬಿನೆಟ್ ತೀರ್ಮಾನ ಮಾಡಿ ಈಗ ಅದನ್ನ ಸುಗ್ರೀವಾಜ್ಞೆ ಮೂಲಕ ಜಾರಿಗೆ ತರ್ತಾ ಇದ್ದಾರೆ. ಆಲ್ ಕಾರ್ಪೊರೇಷನ್ ಎಲೆಕ್ಷನ್ಸ್
ಆಲ್ ಪಂಚಾಯತಿ ಎಲೆಕ್ಷನ್ಸ್ ZP, TP, ಗ್ರಾಮ ಪಂಚಾಯತ್ ಎಲ್ಲ ಎಲೆಕ್ಷನ್ಸು ಕರ್ನಾಟಕ ರಾಜ್ಯದಲ್ಲಿ ಇದನ್ನ ತಿದ್ದುಪಡಿ ತಗೊಂಡು ನಾವು ಬ್ಯಾಲೆಟ್ ಪೇಪರಲ್ಲೇ ಮಾಡ್ತೀವಿ. ಆ ಬ್ಯಾಲೆಟ್ ಪೇಪರ್ನ ಉಪಯೋಗಿಸುವಂಥದ್ದಕ್ಕೆ ನೀವು ವಿರೋಧ ವ್ಯಕ್ತಪಡಿಸ್ತಾ ಇದ್ದೀರಾ. ನಿಮಗೆ ಮಾನ ಮರ್ಯಾದೆ ಇದು ಕಳ್ಳ ಅಂತ ಗೊತ್ತಾಯ್ತಲ್ಲ. ವಿಜಯೇಂದ್ರ ಮತ್ತೆ ಅಶೋಕ್ ಅವರೆಲ್ಲ EVM ಬೇಕು ನಮ್ಗೆ, EVM ಯಾಕಪ್ಪ ಎಲೆಕ್ಷನ್ ತಾನೇ ಮಾಡಬೇಕು. ಎಲೆಕ್ಷನ್ ಮಾಡೋರು ಯಾರು? ಕರ್ನಾಟಕ ರಾಜ್ಯ ಸರ್ಕಾರ ಅಲ್ವಲ್ಲ. ನಿಮ್ಮ ಎಲೆಕ್ಷನ್ ಕಮಿಷನ್ ತಾನೇ ಎಲೆಕ್ಷನ್ ಮಾಡೋದು. ಟ್ರಾನ್ಸ್ಪರೆನ್ಸಿ ಇರುತ್ತಲ್ಲ, ತೋರಿಸ್ತಾ ಇದ್ದಾರೆ ಬ್ಯಾಲೆಟ್ ಪೇಪರು ಯಾರಿಗೆ ಓಟ್ ಬಿದ್ದಿದೆ ಅಂತ ಬರ್ಕೋ ನೀನು. EVM ಹಾಕಬೇಕು. ಅದು ಕಳ್ತನ ಮಾಡ್ತಾ ಇದೆಯಾ ನೀನು, ಕಳ್ಳ ಬಡ್ಡಿ ಮಗ ನೀನು ಅಂತ ಗೊತ್ತಾಯ್ತು. ಕಳ್ಳರು ನೀವು ಅಂತ ಗೊತ್ತಾಯ್ತು. EVMಗೆ ಯಾಕೆ ಅಬ್ಜೆಕ್ಟ್ ಮಾಡ್ತಾ ಇದ್ದೀರಿ ನೀವು? ಪೋಸ್ಟಲ್ ಬ್ಯಾಲೆಟ್ ಪೇಪರ್ ಮೂಲಕನೇ ಎಲೆಕ್ಷನ್ ಆಗಲಿ. ಅದಕ್ಕೆ ಪಾಪ ಮಾನ್ಯ HD ದೇವೇಗೌಡರು ಸಾಹೇಬರು ಅವ್ರ ಹತ್ರ ನಿಯೋಗ ಅವರು ಮೋದಿ ಬರೀತಾರಂತೆ, ಯಾವ ಕಾರಣಕ್ಕೂ EVM ಚೇಂಜ್ ಮಾಡಬೇಡಿ ಅಂತ ಬರೀತಾರಂತೆ. ಎಂತ ದುರಂತ ನೋಡಿ.